ನಿಮ್ಮ ಸವಿತಾ. ವೆಲ್ಕಮ್ ಟು ಸವಿತಾ ನೇಸು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೀನಿ. ನಾನು ಇವತ್ತಿನ ದಿನ ನಮ್ಮ ಮನೆಯ ಸುತ್ತಮುತ್ತ ಈ ಒಂದು ತಿಂಗಳಲ್ಲಿ ಏನೆಲ್ಲ ವಿಸ್ಮಯಗಳು ನಡೆದಿದ್ದಾವೆ ಅಂತೇಳಿ ಒಂದು ಸಣ್ಣ ವಿಡಿಯೋಗಳ ಮೂಲಕ ನಾನು ನಿಮಗೆ ತೋರಿಸ್ತೀನಿ. ಏನಪ್ಪ ಅದು ಅಂತ ಹೇಳಿದರೆ, ನಿಸರ್ಗ ಎಷ್ಟು ಸುಂದರ ಅಂತ ಹೇಳಿದರೆ ಅಷ್ಟು ಸುಂದರವಾದ ನಿಸರ್ಗ. ನಾವು ಮನುಷ್ಯರು ಹೆಂಗೆ ಜೀವನ ಮಾಡ್ತೀವೋ ಹಾಗೆ ಪ್ರಾಣಿ ಪಕ್ಷಿಗಳು ಕೂಡ ತುಂಬ ಚೆನ್ನಾಗೇ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಎಷ್ಟು ಚೆನ್ನಾಗಿ ಜೀವನ ಮಾಡ್ತವೆ ಅಂತ ಒಂದು ಪಾಠಗಳನ್ನು ಹೇಳ್ಕೊಡ್ತಾವೆ ನಮಗೆ ಅವಾಗವಾಗ. ಹಾಗೆಯೇ ನಮ್ಮನೆ ಹತ್ರನೂ ಕೂಡ ಕೆಲವೊಂದು ವಿಸ್ಮಯಗಳು ನಡೆದಿದ್ದಾವೆ. ಮನುಷ್ಯ ಪ್ರಾಣಿ ಪಕ್ಷಿಗೆ ಹೋಲಿಸ್ಕೊಂಡ್ರೆ ತುಂಬ ಹೊಲಸು ಅನಿಸುತ್ತೆ. ಬಟ್ ಅವು ಎಷ್ಟು ಕೇರ್ಫುಲ್ಲಾಗಿ ಎಷ್ಟೊಂದು ನಾಲೆಡ್ಜನ್ನು ಯೂಸ್ ಮಾಡಿಕೊಂಡು ಅವೆಲ್ಲ ಸಂಸಾರ ಅಥವಾ ಜೀವನ ಹೇಗೆಲ್ಲ ಮಾಡ್ತವೆ ಅಂತೇಳಿ ನಾನು ನಿಮಗೆ ಒಂದು ಸಣ್ಣ ಸಣ್ಣ ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ. ನಾನೇನು ವಿಸ್ಮಯ ನಡೀತು ಅಂತೇಳಿ ಹೇಳ್ತೀನಿ. ನಮ್ಮನೆ ಹತ್ರನ ಕೆಲವೊಂದು ಪಕ್ಷಿಗಳು, ಒಂದು ಪಾರಿವಾಳ ಮತ್ತು ಒಂದು ಗುಬ್ಬಿ ಮರಿ ಎರಡನ್ನೂ ಕೂಡ ಎಷ್ಟು ಜೋಪಾನವಾಗಿ ಅವು ಏನೇನೋ ರಾಶಿ ರಾಶಿ ಕಸ ಎಲ್ಲ ತಗೊಂಬಂದು ಅದರಲ್ಲಿ ಏನು ಇಂಪಾರ್ಟೆಂಟು ಆ ಗರಿನ ಅಷ್ಟನ್ನೇ ಇಟ್ಟು ಎಷ್ಟು ಚೆನ್ನಾಗಿ ಗೂಡನ್ನು ಕಟ್ಟಿ ಅದರಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿದೆ. ನೋಡೋದಕ್ಕೆ ಒಂದು ಖುಷಿ. ಅದು ಎಷ್ಟು ಚೆನ್ನಾಗಿ ಅಂದರೆ, ನಾವೆಲ್ಲರೂ ಅಲ್ಲಿ ಹೋದರೆ ಅದು ಮರಿ ಹೆಂಗೆ ಮಾಡುತ್ತೆ, ಕಾವು ಕೊಡ್ತಾ ಇತ್ತು ಸ್ವಲ್ಪ ದಿನ. ನಾನು ಮುಂಚೆ ನೋಡೇ ಇರಲಿಲ್ಲ, ಅದು ಇಷ್ಟು ಚೆನ್ನಾಗಿ ಗೂಡು ಕಟ್ಟಿರೋದನ್ನು ನೋಡಿರಲಿಲ್ಲ. ಅವಾಗ ನೋಡಿದಾಗ ಆಶ್ಚರ್ಯ ಆಯಿತು. ನೋಡಿ, ಇಷ್ಟೊಂದು ಸೌಂಡ್, ಇಷ್ಟೊಂದು ಇದರಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದೆಯಲ್ಲ. ಇದು ಮನಿ ಪ್ಲ್ಯಾಂಟ್ ಒಂದು ಸಸಿ ಇದೆ. ಅಲ್ಲೋಗಿ ಎಂಡಲ್ಲಿ RCC ಹತ್ತತ್ರ ಅದು ಎಷ್ಟು ಚೆನ್ನಾಗಿ ಗೂಡು ಕಟ್ಕೊಂಡು ಅಲ್ಲೇ ಮರಿ ಮಾಡಿಬಿಡ್ತು, ಒಂದು ಗುಬ್ಬಿ ಮರಿ. ನಾವೆಲ್ಲರೂ ಹೋದ ತಕ್ಷಣ ಆರೋಗ್ಬಿಡೋದು, ಅಲ್ಲೇ ಅಬ್ಸರ್ವ್ ಮಾಡೋದು ನಾವನ್ನ. ಏನಾದರೂ ನನ್ನ ಮಗುಗೆ ತೊಂದರೆ ಕೊಡ್ತಾರೇನೋ ಇವರು ಅಂತೇಳಿ ಅಷ್ಟು ಚೆನ್ನಾಗಿ ಕೇರ್ ಮಾಡೋದು. ಹಾಗೆ ಒಂದು ಗಂಡು ಗುಬ್ಬಿನೂ ಕೂಡ ಬಂದು ಅದಕ್ಕೆ ತಾಯಿ ಮರಿ ಅದು ಕಾವು ಕೂಡ ಕೂತಿರ್ತಿತ್ತಲ್ಲ, ಅದಕ್ಕೆ ಎಷ್ಟು ಚೆನ್ನಾಗಿ ಗುಟ್ಕನ್ನ ಕೊಡ್ತಾ ಇತ್ತದು. ಅದನ್ನ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ, ತೆಗಿಯೋಷ್ಟಕ್ಕೆ ಓಡ್ಬಿಡುವವು. ಆದರೆ ಗುಬ್ಬಿ ಕೂತಿರೋದೆಲ್ಲ ತೆಗ್ದಿದ್ದೀನಿ. ಮತ್ತೆ ಕೆಳಗಡೆ ಅದು ಮರಿ ಮಾಡಿ ಕೆಳಗೆ ಅದು ಎತ್ಕೊಂಡು ಹೋಗ್ಬೇಕಾದ್ರೆ ಕೆಳಗಡೆ ಬೀಳಿಸ್ಬಿಟ್ಟಿತ್ತು. ಅದನ್ನ ನಾನು ರಾತ್ರಿ ಎಲ್ಲ ಕಾಪಾಡಿ, ಮತ್ತು ನಾವು ಮುಟ್ಟಿದ್ರೆ ಆ ಪಕ್ಷಿ ಮತ್ತೆ ಬಂದು ಆ ಮಗುನ ಮುಟ್ಟಲ್ಲ. ಅದ್ರದ್ದು ಒಂದೇನೋ ಒಂದು ನಿಯಮ. ಮನುಷ್ಯರು ನಾವೇನಾದ್ರೂ ಮೊಟ್ಟೆ ಆಗಲಿ ಅಥವಾ ಸಣ್ಣ ಮರಿ ಇದ್ದಾಗ ನಾವೇನಾದ್ರೂ ಟಚ್ ಮಾಡಿದರೆ ಅದು ಮತ್ತೆ ಬಂದು ಆ ಮರಿನ ಮುಟ್ಟೋದಿಲ್ಲ ಅನ್ನೋದು ನನಗೆ ಹಿಂದಿಂದ ಅದು ಗೊತ್ತಿರೋ ಅಂಥ ವಿಷಯ. ನಮ್ಮ ಅಜ್ಜಿಯವರು ಎಲ್ಲ ತೋಟದಲ್ಲೆಲ್ಲ ಇಟ್ಟಾಗ ನಾವು ಮುಟ್ಟಾಗ ಮುಟ್ಬೇಡ್ರಿ, ಮತ್ತು ಅವ್ರ ಅಮ್ಮ ಬರಲ್ಲ ಅದ್ರ ಹತ್ರ ಅಂತ ಹೇಳೋರು ನಮಗೆ. ಹಂಗಾಗಿ ನಾನು ಮುಟ್ಲಿಲ್ಲ. ಒಂದು ಬುಟ್ಟಿಯೆಲ್ಲ ಹಾಕಿ ಅದಕ್ಕೊಂದೆರಡು ಅಗ್ಲ ಅನ್ನ ಹಾಕಿದೆ. ಮತ್ತೆ ಅದಕ್ಕೇನಾದ್ರೂ ಇರುವೆಗಳೇನಾದ್ರೂ ಸೇರ್ತವೆ ಅಂತ ಸುತ್ತ ಲಕ್ಷ್ಮಣ ರೇಖೆಯನ್ನು ಬರೆದು ಆ ಗೂಡೊಳಗೆ ಬಿಟ್ಟಿದ್ದೆ, ಗಾಳಿಯೆಲ್ಲ ಆಡಲಿ, ಅಲ್ಲೇ ಆರಕ್ಕೆ ಕಲ್ತ್ಕೊಳ್ಳಿ ಅಂತೇಳಿ. ಬೆಳಗ್ಗೆ ಅಷ್ಟೊತ್ತಿಗೆ ಅದು ಪ್ರಾಕ್ಟೀಸ್ ಆಗಿಬಿಟ್ಟಿತ್ತು ಆರಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ಅನ್ನ ಏನು ತಿಂದಿರಲಿಲ್ಲ, ಅದಕ್ಕಿನ್ನೂ ತಿನ್ನಕ್ಕೆ ಬರುತ್ತೋ ಇಲ್ಲ ಗೊತ್ತಿಲ್ಲ. ನಾನು ಪುಟ್ಟಿ ತೆಗೆದ ತಕ್ಷಣ ಎಷ್ಟು ಚೆನ್ನಾಗಿ ಆರೋಯ್ತು ಅಂದರೆ ನೋಡಿ, ನಾನೊಂದು ಕೆಲವೊಂದು ವಿಡಿಯೋ ಇದೆ ಅದ್ರದ್ದು ಹಾಕ್ತೀನಿ ನಾನು. ಹಾಗೆಯೇ ಅದು ಸೇಫ್ಟಿ ಜಾಗ ನೋಡುತ್ತೆ, ನಮಗೆ ಅವರ ಇಂದ ತೊಂದರೆ ಆಗಬಾರ್ದು ಆ ಥರ ಜಾಗನ ಅದು ಯಾವತ್ತೂ ಸೆಲೆಕ್ಟ್ ಮಾಡುತ್ತೆ. ಅದು ಪ್ರೆಗ್ನೆಂಟ್ ಆಯಿತು ಅಂದರೆ ಅದು ಏನಾದರೂ ಎಲ್ಲ ಹುಡುಕುತ್ತೆ, ಎಲ್ಲನೇ ಸೇಫೆಸ್ಟ್ ಜಾಗ. ಅಲ್ಲಿ ತನಕ ಅದು ಮೊಟ್ಟೆನ ಇಡೋದಿಲ್ಲ ಎಲ್ಲೂ. ಹಂಗಾಗಿ ಮತ್ತೆ ನಾನು ನನ್ನ ಮಿನಿ ಗಾರ್ಡನಲ್ಲಿ ಕೂಡ ಒಂದು ದಾಸವಾಳದ ಗಿಡದಲ್ಲಿ ಚಿಕ್ಕದೊಂದು ಪಾರಿವಾಳ ಮೊಟ್ಟೆನ ಇಟ್ಟಿದೆ. ತುಂಬ ಚೆನ್ನಾಗಿದೆ ಮೊಟ್ಟೆಗಳು ನೋಡೋದಕ್ಕೆ. ಪಾರಿವಾಳನೂ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿದೆ. ನಾನು ಇವನ್ನೆಲ್ಲ ನೋಡ್ತಾ ಇದ್ದೆ, ನಾನು ನನ್ನ ಮನೆಗೆ ಫಸ್ಟು ಗೂಡು ಅಂತ ಹೆಸರಿಡಬೇಕು ಅಂತ ಇದ್ದೆ. ಅದಕ್ಕೆ ಒಂದು ನಾನು ಆರ್ಟನ್ನು ಕೂಡ ಮಾಡಿಸ್ದೆ. ಒಂದು ನೆಕ್ಸ್ಟ್ ಆರ್ಟನ್ನು ಮಾಡಿಸಿದ್ದೀನಿ ನಾನು ಮನೆ ಮುಂದೆ, ಎಲಿವೇಶನ್ ಡಿಸೈನಲ್ಲಿ. ಅದನ್ನು ಮಾಡಿಸಿದ್ದಕ್ಕೂ ಈ ಥರ ಎಲ್ಲ ನಡೆಯೋದಕ್ಕೂ ತುಂಬ ಹೊಂದಾಣಿಕೆ ಇರೋದ್ರಿಂದ ತುಂಬ ಖುಷಿ ಆಗುತ್ತೆ. ನಾನು ಗೂಡು ಅಂತ ಅಲ್ಲಿ ಮಾಡಿಸಿರೋದ್ರಿಂದ ಮನೆಗೆ ಗೂಡು ಅಂತ ಹೆಸರಿಡಲಿಲ್ಲ, ನಾನು ದೇವ್ರ ಹೆಸರನ್ನ ಇಟ್ಟೆ. ಪಕ್ಕದಲ್ಲೇ ನಂದು ನೆಕ್ಸ್ಟ್ ಡಿಸೈನ್ ಕೂಡ ಇದೆ ಮನೆಯಲ್ಲಿ. ಸೇಮ್ 2 ಪಾರಿವಾಳಗಳು 2 ಮೊಟ್ಟೆಗಳು ಚಿತ್ರದ್ದೇ ಮಾಡಿಸಿರೋದು ನಾನು. ಆ ಪಿಕ್ಚರ್ ನೋಡಿದ್ರೆ ನಮ್ಮ ಮನೆ ಎಲಿವೇಶನ್ ಡಿಸೈನ್ ಬರುತ್ತೆ. ನಾವು 4 ಜನ, 2 ಮೊಟ್ಟೆ, ನಾವು ನನ್ನ ಮಕ್ಕಳಿಬ್ರು, ನಾನು ನಮ್ಮ ಮನೆಯವರು. ಅದು ಮನೆಗೆ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಇವತ್ತು ಇಲ್ಲಿ ಬಂದು ಮರಿ ಇಟ್ಟು ಎಷ್ಟು ಚೆನ್ನಾಗಿ ಅವು ಜೀವನ ಮಾಡ್ಕೊಂಡು ಹೋಗ್ತಾವಲ್ಲ ಅಂತ ಖುಷಿ ಆಗುತ್ತೆ. ಅದಿನ್ನೂ ಮರಿ ಮಾಡಿಲ್ಲ ಪಾರಿವಾಳ, ಇನ್ನೂ ಮೊಟ್ಟೆ ಹಾಗೇ ಇದೆ. ಆ ತಾಯಿ ಮರಿ ಆ ಮೊಟ್ಟೆ ಕಾವು ಕೊಡ್ಬೇಕಾರೆ ಆ ಪಾರಿವಾಳ ಅಲ್ಲಿ ಕುತ್ಕೊಂಡಿರುತ್ತೆ. ಆಹಾರ ಎಲ್ಲ ತಂದು ಅದು ಗುಡ್ ಕೊಡುತ್ತೆ. ಆ ಫೋಟೋ ತಗೊಳಕ್ಕೆ ಬಿಡಲ್ಲ, ಆದ್ರೂ ಕಷ್ಟಪಟ್ಟು ಪಾರಿವಾಳ ಮೊಟ್ಟೆಗೆ ಕಾವು ಕೊಡೋದನ್ನ ಕೆಲವೊಂದು ಫೋಟೋನ ತಕ್ಕೊಂಡಿದ್ದೀವಿ.
ಅದನ್ನು ಕೂಡ ನಿಮಗೆ ಹಾಕ್ತೀವಿ. ಇಲ್ಲಿ ಯಾವ ಗಲಾಟೆ ಗದ್ದಲ ಏನು ದಾನ್ಲಿ ಇಲ್ಲಲ್ವಾ, ಅಲ್ಲಿ ಪ್ರಶಾಂತವಾಗಿದೆ. ಜಾಗದಲ್ಲಿ ಯಾರು ಓಡಾಡಲ್ಲ. ಬೆಳಗ್ಗೆ ಮಗಳು ನಾನು ಇಬ್ಬರೇ ಹೂವು ಎತ್ತಕ್ಕೆ ಮಾತ್ರ ಹೋಗ್ತೀವಿ. ಸೇಫ್ ಪ್ಲೇಸ್ ಅಂತೇಳಿ ಅಲ್ಲಿ ಚಿಕ್ಕದಾದ ಗೂಡನ್ನು ಎಷ್ಟು ಚೆನ್ನಾಗಿ ಎಣದ್ಬಿಟ್ಟು ಅದರಲ್ಲಿ ಮೊಟ್ಟೆನ ಇಟ್ಟಿದ್ದೆ. ಅದು ನೋಡೋದಕ್ಕೂ ತುಂಬ ಖುಷಿ ಆಗುತ್ತೆ. ನಾವು ಜಾಸ್ತಿ ಹೋಗೋದೇ ಇಲ್ಲ, ಕೆಲವೊಂದು ಹೂವಿದ್ರೂ ಅಲ್ಲಿ ಹತ್ತಿರದಲ್ಲಿ ಎತ್ಕೊಳ್ಳೋದೇ ಇಲ್ಲ, ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ. ಅವುಗಳಿಂದ ನಾವೆಲ್ಲ ಏನು ಕಲ್ತ್ಕೊಂತೀವಿ ಅಂದರೆ, ತಾಯಿ ಮಕ್ಕಳನ್ನ ಪೋಷಣೆ ಮಾಡಬೇಕಾದ್ರೆ ತಂದೆ ಎಷ್ಟು ಜವಾಬ್ದಾರಿಯಿಂದ ಅವಕ್ಕೆ ಸಲಕರಣೆ ಮಾಡ್ತಾನೋ ಆ ಥರ ಅವು ಮೊಟ್ಟೆ ಮೇಲೆ ಕೂತಾಗ ಕಾವು ಕೊಡೋದಕ್ಕೆ ಅದಕ್ಕೆ ಆಹಾರ ಸರಬರಾಜು ಪ್ರಾಣಿ ಪಕ್ಷಿಗಳು ಕೂಡ ಅಷ್ಟು ಚೆನ್ನಾಗಿ ಅಷ್ಟು ನಿಯತ್ತಾಗಿ ಮಾಡ್ತಾವಲ್ಲ, ಅಷ್ಟು ಖುಷಿ ಅನಿಸುತ್ತೆ. ಅವು ನೋಡಿ ನಾವು ಹೊಂದಾಣಿಕೆನ ನೋಡಿ ಕಲಿಯೋದು ಎಷ್ಟೊಂದು ಇರುತ್ತೆ, ಎಷ್ಟು ಹೊಂದಾಣಿಕೆಯಿಂದ ಇರುತ್ತೆ. ಅದು ಮರಿ ಮಾಡಿ ಎದ್ದೋಗ ತನಕನೂ ಕೂಡ ಆ ಗಂಡು ಪ್ರಾಣಿ ಎಷ್ಟು ಚೆನ್ನಾಗಿ ಅವನ್ನ ಜೋಪಾನ ಮಾಡ್ತವೆ ಅಂತ ಹೇಳಿದ್ರೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಅದೇ ದೇವರು ಅಂತ ಹೇಳೋದು ನಾವು ನಂಬೋದು. ಸೃಷ್ಟಿ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದಾನಲ್ಲ ಭಗವಂತ ಹೇಳಿ ತುಂಬ ಖುಷಿ ಅನಿಸುತ್ತೆ. ಮನುಷ್ಯನೇ ಸ್ವಲ್ಪ ಇದರಲ್ಲಿ ಎಲ್ಲೇ ಮೀರಿ ಬೇರೆ ಬೇರೆ ಥರ ನಡ್ಕೊತಾನೆ ಅಂತ ಸಮಾಜ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪಕ್ಷಿಗಳು ಎಷ್ಟು ಪ್ರೀತಿ ಪ್ರೇಮದಿಂದ ಇರ್ತಾವಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಪೆಟ್ಸ್ಗಳ ಜೊತೆಗೇನೆ ಎಷ್ಟು ಚೆನ್ನಾಗಿ ಕಾಲ ಕಳಿಬೋದಲ್ಲ ಅಂತ ಅನ್ಸುತ್ತೆ. ಒಂದೊಂದ್ಸರ್ತಿ ಟಾಕ್ಸಿಕ್ ಪೀಪಲ್ ಇರ್ತಾರಲ್ಲ, ಅಂಥವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಈ ಥರ ಪ್ರಾಣಿ ಪಕ್ಷಿಗಳು ನೋಡ್ಕೊಂಡು ಕಾಲ ಕಳೆಯೋದು ಭಾಳ ಒಳ್ಳೇದು ಅಂತ ಅನಿಸುತ್ತೆ. ಅಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ. ಎಷ್ಟು ಜವಾಬ್ದಾರಿಯಿಂದ ನಡ್ಕೊತಾವಲ್ಲ, ಅವು ಮಾತು ಬರಲ್ಲ ಏನಿಲ್ಲ, ಅದು ನೋಡಿನೇ ತುಂಬ ಖುಷಿ ಆಗುತ್ತೆ. ನೋಡಿ ಈಗೆಲ್ಲ ಇರುತ್ತೆ. ಕೆಲವೊಂದು ನಾನು ಪಿಕ್ಚರ್ಗಳ್ನು ಕೂಡ ವಿಡಿಯೋನೂ ಹಾಕ್ತೀನಿ, ಕೆಲವೊಂದು ಫೋಟೋನೂ ಹಾಕ್ತೀನಿ. ಆ ಪಕ್ಷಿ ಹಾರಾಡೋದಕ್ಕೆ ಟ್ರೈ ಮಾಡಿದ್ದು, ಹೋಗಿದ್ದು, ನೆಕ್ಸ್ಟು ಮೊಟ್ಟೆ ಇಟ್ಟಿದ್ದು, ಅದು ಎಲ್ಲನೂ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಬನ್ನಿ ನೋಡಿ, ಇವಾಗ ಕಾಣ್ತಾ ಇದೆಯಲ್ಲ, ಅದು ನನ್ನ ಮನೆಗೆ ಎಲಿವೇಶನ್ಗೆ ಆರ್ಟಿಸ್ಟ್ ಹತ್ರ ಒಂದು ಆರ್ಟನ್ನು ಮಾಡಿಸಿದ್ದೆ, ನೆಕ್ಸ್ಟ್ ಆರ್ಟನ್ನು ನೋಡಿ. ಪಕ್ಕದಲ್ಲಿ ಒಂದು ಸಜ್ಜೆ ಮೇಲೂ ಕೂಡ ಒಂದು ಓಪನ್ ಸ್ಪೇಸಲ್ಲೇನೆ ನೆಸ್ಟನ್ನು ಇಟ್ಟಿದೆ ಮರಿ. ನಾನು ಈ ಮನೆಗೆ ಗೂಡು ಅಂತ ನೆಸ್ಟ್ ಮಾಡಿಸಿದ್ದಕ್ಕೂ ಕೂಡ ನಾನು ಸಾರ್ಥಕ ಆಯಿತು ಅನಿಸುತ್ತೆ. ತುಂಬ ಚೆನ್ನಾಗೇ ಅವಕ್ಕೆ ಫ್ರೀ ಅನಿಸ್ಬಿಟ್ಟಿದೆ ನೋಡಿ. ಇದು ನ್ಯಾಚುರಲ್ ನೆಸ್ಟ್ ಅಂತ ತಿಳ್ಕೊಂಡು ನಾವು ಇಡ್ಬೋದು ಅನ್ನೋ ನಿರ್ಭಯದಿಂದನ ಅದು ಎಷ್ಟು ಚೆನ್ನಾಗಿ ನೋಡಿ. ಇವಾಗ ಮೊಟ್ಟೆ ತೋರಿಸಿದ್ನಲ್ಲ, ಅದು ಕಾವು ಕೊಟ್ಟು ಇವತ್ತು ಮರಿ ಮಾಡಿದೆ ನೋಡಿ. ಚಿಕ್ಕ 2 ಮರಿಗಳು ಎಷ್ಟು ಚೆನ್ನಾಗಿ ಒಂದ್ರ ಮೇಲೊಂದು ಕೂತ್ಕೊಂಡಿದೆ ನೋಡಿ, ಎಷ್ಟು ಸುಂದರವಾಗಿದೆ ನೋಡೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಎದುರಿಗೆ ಸಿಗ್ತೀನಿ. ಬಾಯ್.